ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಫಿಸಿಕ್ಸ್. ಕ್ಲಾಸ್ 10 ಫಿಸಿಕ್ಸ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ಇವತ್ತಿಂದು ನಮ್ಮ ಕೆಲಸ ಏನು ಅಂತಂದ್ರೆ SSLC ಸೈನ್ಸ್ ಒಳಗೆ ಅಪ್ರಾಕ್ಸಿಮೇಟ್ಲಿ 23 to 25 ಮಾರ್ಕ್ಸ್ ಬರುವಂತಹ ಒಂದು ಸೈನ್ಸ್ದು ಬ್ರಾಂಚು. ಇದರ ಹೆಸರು ಫಿಸಿಕ್ಸ್. ಈ ಫಿಸಿಕ್ಸ್ ಒಳಗೆ ಒಂದು 4 ಚಾಪ್ಟರ್ ಬರ್ತಾವ. 3 ರಿಂದ 4 ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಐತಿ. ಬರೇ ನಿಮ್ಮ SSLC ಮಾರ್ಕ್ಸ್ ಒಳಗೆ ಅಷ್ಟೇ ಅಲ್ಲ, ನಿಮ್ಮ ಮುಂದಿನ ಜರ್ನಿಗೆ ಅಂದ್ರೆ ನೀವು 11th 12th ಹೋದಾಗ ಸಿಕ್ಕಾಪಟ್ಟೆ ಬೇಸಿಕ್ಸ್ಗಳು ನೀವು ಇಲ್ಲಿಂದ ತೊಗೊಂಡು ಹೋಗ್ಬೇಕಾಗೈತಿ. ಸೊ ನನ್ನ ಹೆಸರು ಮಂಜುನಾಥ್ ಗುಡಿ ಅಂತ ಹೇಳಿ, ನಾನು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಎರಡೂ ಸಬ್ಜೆಕ್ಟನ್ನ ಟೀಚ್ ಮಾಡ್ತೀನಿ. ಸೊ ಫಿಸಿಕ್ಸ್ ಒಂದು 2 minutes ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಾವೇನು ಮಾಡೋಣ, ಥಿಂಕ್ ಮಾಡೋಣ ಅಂತ. ಅಂದ್ರೆ ಇದು ಹೆಂಗೆ ನಮಗೆ ಉಪಯೋಗ ಆಕೈತೆ ಅಂತ ಹೇಳಿ. ವಾಟ್ ಈಸ್ ಫಿಸಿಕ್ಸ್? ಸಿ, when you are seeing the video, it is physics. When you're talking, it is physics. When you're sleeping, it is physics. When you're running, it's physics. Then what is physics? Think manodri. Na ಹೇಳ್ತೀನಿ. It is a branch of science which deals with matter and energy. Most importantly, their interactions. So matter ಮತ್ತು ಎನರ್ಜಿ ಇವೆರಡರ ನಡುವಿನ ರಿಲೇಶನ್ಶಿಪ್ ಅನ್ನ, ಇವೆರಡರ ನಡುವಿನ ಸಂಬಂಧ ಏನು, ನಮ್ಮ ಯೂನಿವರ್ಸ್ ಒಳಗೆ ಇವೆರಡು ಯಾವ ರೀತಿ ವರ್ಕ್ ಆಕ್ಕವು ಅಂತ ಸ್ಟಡಿ ಮಾಡೋದು ಫಿಸಿಕ್ಸ್. ಮತ್ತು ಇನ್ನೊಂದು ವಿಷಯ ಹೇಳಿದ್ನಿ ಈಗ ಜಸ್ಟ್ ನಿಮಗೆ, ಇಂಟ್ರಾಕ್ಷನ್ಸ್. ಇಂಟ್ರಾಕ್ಷನ್ಸ್ ಅಂದ್ರೆ ಏನು ನಿಮ್ಗೆ ಹೆಂಗೆ ಹೇಳ್ಬೋದು ಅಂದ್ರೆ, ನಾನು ಆಬ್ವಿಯಸ್ಲಿ ಭಾಳ ಜನದ ಮನೆಯೊಳಗೆ ಸೋಲಾರ್ ಪ್ಯಾನಲ್ಸ್ ಇರ್ತಾವೆ. ಈ ಸೋಲಾರ್ ಪ್ಯಾನಲ್ಸ್ ಹೆಂಗೆ ವರ್ಕ್ ಆಕ್ಕವು ಅಂತೇಳಿ ಯಾವಾಗ ಥಿಂಕ್ ಮಾಡ್ರಿ ಯಾರು? ಸೋಲಾರ್ ಪ್ಯಾನಲ್ಸ್ ಹೆಂಗೆ ವರ್ಕ್ ಆಕ್ಕವು? ಆಲ್ಮೋಸ್ಟ್ ಎಲ್ಲರೂ ಹೆಂಗೆ ಥಿಂಕ್ ಮಾಡ್ತಿರ್ತಾರೆ ಅಂದ್ರೆ, ಸೂರ್ಯನ ಬೆಳಕು ಬರುತ್ತಾ, ಅದ್ರ ಮೇಲೆ ಬೀಳುತ್ತಾ, ಆಮ್ಯಾಗ ನಮ್ಗೆ ಬಿಸಿನೀರು ಬರ್ತಾವ ಜಳಕ ಮಾಡಕ್ಕೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಹೆಂಗಂದ್ರೆ, ಸನ್ನಿಂದ ಏನು ಬರುತ್ತಲ್ಲ, ಲೈಟ್ ರೇಸ್ ಬರ್ತಾವಲ್ಲ, ಅವು ಏನು ಮಾಡ್ತಾವ ಅಂದ್ರೆ ಸೋಲಾರ್ ಪ್ಯಾನಲ್ ಮೇಲೆ ಬೀಳ್ತಾವೆ. ಬಿದ್ದು ಏನಾಕವಪ್ಪ ಅಂದ್ರೆ, ಇಲ್ಲಿರುತ್ತಲ್ಲ ಸನ್ ರೇಸ್ ಒಳಗೆ ಏನು ಎನರ್ಜಿ ಇರುತ್ತಲ್ಲ, ಇದು ಅಷ್ಟು ಏನಾಕೈತಿ, ಈ ಸೋಲಾರ್ ಪ್ಯಾನಲ್ಸ್ ಅಂದ್ರೆ ಸೆಮಿ ಕಂಡಕ್ಟರ್ಸ್ ಇರ್ತಾವ ಅದ್ರ ಮೇಲೆ, ಪ್ಯಾನಲ್ಸ್ ಮ್ಯಾಗ. ಈ ಎನರ್ಜಿ ಈ ಮ್ಯಾಟ್ರಿಗೆ ಏನಾಕೈತಿ, ಡಿಸ್ಟ್ರಿಬ್ಯೂಟ್ ಆಕೈತಿ, ಅಂದ್ರೆ ಟ್ರಾನ್ಸ್ಫರ್ ಆಗಿ ಸ್ವಲ್ಪ ಇಂಟ್ರಾಕ್ಷನ್ಸ್ ನಡೆದು ಅವಾಗ ಏನಾಕೈತಪ್ಪ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಕ್ರಿಯೇಟ್ ಆಗಿ, ಸೊ ನಾವೇನ್ ಮಾಡ್ತೀವಿ, ಕೆಲವೊಂದಿಷ್ಟು ಯೂಸ್ಗಳನ್ನ ತಗೋತೀವಿ. ಸೊ ಹಿಂಗ ಫಿಸಿಕ್ಸ್ ಡೆಫಿನೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ. ಒಂದ್ಸತಿ ಹೇಳ್ಬಿಡ್ರಿ ನನಗೆ, ಫಿಸಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮ್ಯಾಟರ್ ಅಂಡ್ ಎನರ್ಜಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ದೇರ್ ಇಂಟರಾಕ್ಷನ್ಸ್. ಕ್ಲಿಯರ್? ಇದ್ರ ಬಗ್ಗೆ ಮತ್ತೆ ಯಾವಾಗ ಇನ್ನೂ ಸ್ವಲ್ಪ ಮಾತಾಡೋಣ ಅಂತ. ಈಗ ಏನ್ ಮಾಡೋಣ, ನಮ್ದು ಫಸ್ಟ್ ಚಾಪ್ಟರ್ ಯಾವುದು? ಲೈಟ್. ನಿಮ್ಮ ಜೀವನದೊಳಗೆ ಒಂದು ಸ್ವಲ್ಪ ಬೆಳಕು ಕೊಡಕ್ಕೆ ನಾ ಬಂದಿನಿ. ನನ್ನ ಜೀವನದೊಳಗೂ ಬೆಳಕು ಕೊಟ್ಕೊಂಡು ನಿಮ್ಮ ಜೀವನದಾಗೂ ಬೆಳಕು ಕೊಡಕ್ಕೆ ನಾವು ಲೈಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ಯುವರ್ ಫಸ್ಟ್ ಚಾಪ್ಟರ್ ಆಫ್ ಕ್ಲಾಸ್ 10 ಫಿಸಿಕ್ಸ್. ಸೊ ಲೈಟ್, ವಾಟ್ ಈಸ್ ಲೈಟ್? These are few beautiful words. What, why? Because science is all about curiosity. ಎಲ್ಲರೂ ಏನ್ ಮಾಡೋಣಪ್ಪ ಅಂದ್ರೆ, ಒಂದು ಥಾಟ್ ಎಕ್ಸ್ಪೆರಿಮೆಂಟ್. ಎಲ್ಲರೂ ಏನ್ ಮಾಡ್ರಿ, ಇಮ್ಯಾಜಿನ್ ಮಾಡ್ಕೋರಿ. ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡ್ಕೋರಿ ಎಲ್ಲಿ ಅಂತಂದ್ರ, ಒಂದು ರೂಮ್ದಾಗ. ಆ ರೂಮ್ಗೆ ಡೋರ್ಸ್ ಇಲ್ಲ, ವಿಂಡೋಸ್ ಇಲ್ಲ. ದಟ್ ಮೀನ್ಸ್ ಕಂಪ್ಲೀಟ್ಲಿ ಡಾರ್ಕ್ ಇರುತ್ತೆ ರೂಮ್. ನೀವು ಆ ರೂಮ್ ಒಳಗದಿರಿ, ಕಣ್ ಓಪನ್ ಮಾಡಿರಿ, ಯುವರ್ ಐಸ್ ಆರ್ ಓಪನ್, ಬಟ್ ಸ್ಟಿಲ್ ಯು ಕಾಂಟ್ ಏಬಲ್ ಟು ಸಿ ಎನಿಥಿಂಗ್ ಇನ್ ದಟ್ ರೂಮ್. Why? Because your eyes are not enough, something you want more. What is that? Light. ಆ ರೂಮ್ದಾಗ ಡೋರ್ಸ್ ವಿಂಡೋ ಎಲ್ಲಿ ಯಾವುದೂ ಇರುವುದಿಲ್ಲಲ್ಲ, ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಕಣ್ ಹಿಂಗೆ ಓಪನ್ ಇರ್ತಾವ, ಬಟ್ ನಿಮ್ಗೆ ಏನೂ ಕಾಣಿಸ್ತಿರಲ್ಲ. ಸಡನ್ ಆಗಿ ಅಲ್ಲೊಂದು ಲೈಟ್ ಆನ್ ಮಾಡಿದ್ರಿ ಅಂತಂದ್ರೆ ಏನಾಕೈತಿ, ವಸ್ತುಗಳೆಲ್ಲ ನಿಮ್ಗೆ ಕಾಣಿಸೋಕೆ ಸ್ಟಾರ್ಟ್ ಆಕಾವ. ಫಾರ್ ಎಕ್ಸಾಂಪಲ್ ಇದ ರೂಮ್ ಅನ್ಕೊಳ್ಳೋಣ. ಇಷ್ಟೋ ತನಕ ಈ ರೂಮ್ದಾಗ ಲೈಟ್ ಆನ್ ಇದ್ದಿಲ್ಲ ಅಂದ್ರೆ ನನ್ನ ಕಣ್ಣು ಓಪನ್ ಇದ್ರು ನಂಗೆ ಏನೂ ಕಾಣಿಸೋದಿಲ್ಲ. ಬಟ್ ಲೈಟ್ ಆನ್ ಮಾಡಿದ್ಮ್ಯಾಗ ಏನಾಗೈತಿ, ಇಲ್ಲಿ ಟೇಬಲ್ ಐತಿ, ಇಲ್ಲಿ ಬುಕ್ಸ್ ಅದಾವು, ಆಮೇಲೆ ಕೆಲವೊಂದಿಷ್ಟು ವಸ್ತುಗಳು ಅದಾವ, ಇಲ್ಲ ನನಗೆ ಕಾಣಿಸಾಕತ್ತು. ಹೆಂಗಂದ್ರ, ಈ ಲೈಟ್ ಆನ್ ಮಾಡಿದ ಮ್ಯಾಗ ಏನಾಕೈತಿ ಗೊತ್ತಾ, ಲೈಟ್ ರೇಸ್ ಏನ್ ಮಾಡ್ತಾವು, ಆ ಟೇಬಲ್ ಮ್ಯಾಗ ಹೋಗಿ ಬೀಳ್ತಾವ. ಹೌದಾ? ಆ ಟೇಬಲ್ ಮೇಲೆ ಲೈಟ್ ರೇಸ್ ಬಿದ್ಮ್ಯಾಗ ಏನಾಕವು, ಸ್ಪೆಷಲ್ ಪ್ರಾಪರ್ಟಿ ಐತಿ, ರಿಫ್ಲೆಕ್ಟ್ ಆಕವು. ರಿಫ್ಲೆಕ್ಟ್ ಆಗಿ ನನ್ನ ಕಣ್ ಮೇಲೆ ಬೀಳ್ತಾವ, ಅವಾಗ ನಂಗೆ ಏನಾಕೈತಿ, ವಸ್ತುಗಳು ಕಾಣ್ತಾವ. ಇದೊಂದು ಸಿಂಪಲ್ ವಿಚಾರ ಅಷ್ಟ. ಬಟ್ ಹೆಂಗ್ ಆಕೈತಿ, ಏನ್ ಆಕೈತಿ, ಈಗ ನೋಡೋಣ ಅಂತ. ಈಗ ನಾವು ಲೈಟ್ ಬಗ್ಗೆ ಒಂದ್ ಸ್ವಲ್ಪ ಏನ್ ಮಾಡೋಣ ಅಂತಂತ ಡೀಪ್ ಆಗಿ ತಿಳ್ಕೊಳ್ಳೋ ಸ್ಟಾರ್ಟ್ ಮಾಡೋಣ. ಏನ್ ಲೈಟ್ ರಿಯಾಲಿಟಿ ಒಳಗ ಏನ್ ಹಂಗಂತಂದ್ರ, ಲೈಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ವಿಚ್ ಈಸ್ ಕಮಿಂಗ್ ಫ್ರಮ್ ಸನ್ ಅಂಡ್ ವಿಚ್ ಈಸ್ ಹೆಲ್ಪಿಂಗ್ ಅಸ್ ಟು ಸಿ ದ ವರ್ಲ್ಡ್ ಅರೌಂಡ್ ಅಸ್, ರೈಟ್? ಈಗ ಹೇಳ್ರಿ, ಎನರ್ಜಿ ಅಂದ್ರೆ ಏನು?
ಕ್ಲಾಸ್ 9th ಫಿಸಿಕ್ಸ್. ಎನರ್ಜಿ ಅಂದ್ರೆ ಏನು? ಎನರ್ಜಿ ಇಸ್ ನಥಿಂಗ್ ಬಟ್ ಕೆಪಾಸಿಟಿ ಟು ಡೂ ದ ವರ್ಕ್. ಯಾವುದೋ ಒಂದು ಕೆಲಸ ಮಾಡಾಕ ಏನ್ ಬೇಕಲ್ಲ ಅದು ಮಾಡಾಕ, ಅದು ಎನರ್ಜಿ, ರೈಟ್? ಸೊ ದಿಸ್ ಈಸ್ ಆಲ್ ಅಬೌಟ್ ಎನರ್ಜಿ. ಅಂತಾದ ಒಂದು ಎನರ್ಜಿ ಎಲ್ಲಿಂದ ಬರಾದತ್ ನಮ್ಗ? ಸನ್ನಿಂದ ಬರಾದತಿ. ಆ ಸನ್ನಿಂದ ಬರೋ ಎನರ್ಜಿಯಿಂದ ನಾವ್ ಏನೇನು ಮಾಡ್ತೀವಿ? ಎಲ್ಲಾ ಮಾಡ್ತೀವಿ. ಏನೇನ್ ಯಾಕ? ಎಲ್ಲಾ ಮಾಡ್ತೀವಿ. ಆಗಲೇ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿನಿ. ಲೈಟ್ ಆಬ್ಜೆಕ್ಟ್ ನ ಬಿದ್ದಾಗ ಏನ್ ಮಾಡ್ತಾವು? ಸುಮ್ ಕುಂದ್ರಂಗಿಲ್ಲ, ರಿಫ್ಲೆಕ್ಟ್ ಮಾಡ್ತಾವು. ಕರೆಕ್ಟಾ? ಅದು ಹೆಂಗ್ ಆಕೈತಿ ವರ್ಕ್ ಈ ಸದ್ ನೋಡೋಣ ಅಂತ. ರಿಫ್ಲೆಕ್ಷನ್ ಅಂದ್ರೆ ಬಹಳ ಸಿಂಪಲ್. ವೆನ್ ಲೈಟ್ ರೇ ಹಿಟ್ಸ್ ದ ಸರ್ಫೇಸ್, ಐ ಮೀನ್ ಪಾಲಿಶ್ಡ್ ಸರ್ಫೇಸ್, ಇಟ್ ವಿಲ್ ಬಿ ಬೌನ್ಸ್ ಬ್ಯಾಕ್. ಇದನ್ನ ಸಿಂಪಲ್ ಆಗಿ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಗೊತ್ತಾ? ಒಂದು ಬಾಲ್ ತಗೊಂಡು ಹಿಂಗ ಗಾಡಿಗೆ ಹೋಗಿದ್ದು ಏನಾಕೈತಿ? ಹೋದ್ಮ್ಯಾಗ ಬಾಲ್ ವಾಪಸ್ ಬರುತ್ತಾ? ಹಂಗ ಸೇಮ್ ಲೈಟ್ ರೇನ ತಗೊಂಡು ಗಾಡಿಗೆ ಹೋದ್ರೆ ಏನಾಕೈತಿ? ಲೈಟ್ ರೇಸ್ ವಾಪಸ್ ಬರ್ತಾವು. ಕರೆಕ್ಟಾ? ಈಗ ನಾ ಬರ್ದಿದ್ದ ಡೆಫಿನೇಷನ್ ಓದೋಣ. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೆನ್ ಇಟ್ ಹಿಟ್ಸ್ ದ ಪಾಲಿಶ್ಡ್ ಸರ್ಫೇಸ್ ಲೈಕ್ ಮಿರರ್. ಈ ಪಾಲಿಶ್ಡ್ ಸರ್ಫೇಸ್ ಅಂದ್ರೆ ಏನ್ ಗೊತ್ತಾ? ಒಂದು ಪ್ಲೇನ್ ಸರ್ಫೇಸ್ ಏನ್ ಮಾಡ್ತೀವಪ್ಪ ಅಂತಂದ್ರ ಕೋಟ್ ಮಾಡ್ತೀವಿ, ಸಿಲ್ವರ್ ಇಂದ ಅಥವಾ ಅಲ್ಯೂಮಿನಿಯಂ ಇಂದ ಕೋಟ್ ಮಾಡ್ತೀವಿ. ಸ್ಕ್ರೀನ್ ದ ಬರತತಿ, ನಿಮ್ಗೊಂದು ಅರ್ಥ ಆಕೈತಿ, ಅದೊಂದು ವಿಜುವಲೈಸೇಷನ್ ಬರುತ್ತೆ ನಿಮಗೆ. ಸೊ ಈಗ ಏನ್ ಮಾಡೋಣ, ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಆಕ್ಚುಲಿ ನಾನು ನಿಮ್ಗೆ ಅಗಳಿಂದ ಪಾಠ ಹೇಳತ್ತೀನಿ. ಈಗ ಏನ್ ಬರುತ್ತಪ್ಪ ಅಂದ್ರ ಕೆಲವೊಂದಿಷ್ಟು ಡೆಫಿನೇಷನ್ ಗಳು ಬರ್ತಾವು. ಆ ಡೆಫಿನೇಷನ್ ಗಳು ಬಂದಾಗ ಅವನ್ನ ನಾವು ಹಂಗ ನೆನಪಿಟ್ಕೊಂಡು ಎಕ್ಸಾಮ್ ದ ಬರೀಬೇಕಾಗೈತೆ. ಯಾಕಂದ್ರೆ ಮಾರ್ಕ್ಸ್ ಬೇಕಲ್ಲ. ಮಾರ್ಕ್ಸ್ ಬೇಕಂದ್ರೆ ಏನ್ ಮಾಡ್ಬೇಕು? ಹಂಗ ಓದಿ ನೀಟಾಗಿ ಬರಿಬೇಕು. ಈಗ ಯಾವಾಗ ಎಕ್ಸಾಮ್ದಾಗ ಹಿಂಗ್ ಕ್ವಶನ್ ಬಂತಂದ್ರೆ ಏನ್ ಮಾಡ್ತೀರಿ? ವಾಟ್ ಈಸ್ ರಿಫ್ಲೆಕ್ಷನ್ ಅಂತಂದ್ರ ಏನ್ ಮಾಡ್ತೀರಿ? ಹೆಂಗ್ ಬರೀತೀರಿ? ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ when it hits the polished surface like mirror. ನನ್ನ ಜೊತೆ ಹೇಳ್ರಿ ಈಗ. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ when it hits the polished surface like mirror. ಈಗ ಏನ್ ಮಾಡೋನು? ನಾವು ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಂಡ್ಮೇಲೆ ಏನ್ ಫೈಂಡ್ ಮಾಡ್ತೀವಿ ಅಂತಂದ್ರ ಲಾಸ್ ಆಫ್ ರಿಫ್ಲೆಕ್ಷನ್ ಸ್ಟಡಿ ಮಾಡ್ತೀವಿ. ಆಕ್ಚುಲಿ ಇದು ಏಳ್ತಕ್ಕೂ ಬಂದಿರುತ್ತೆ ನಿಮ್ಗ. ಇನ್ನೊಂದ್ಸತಿ ನಿಮ್ಗೆ ರಿವೈಸ್ ಮಾಡ್ತೀನಿ, ಯಾಕಂದ್ರೆ ನಿಮ್ಗ ಇಲ್ಲಿಂದ ಈ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ತಗೊಂಡು ನಮ್ ಜರ್ನಿ ಏನಾಕೈತಿ? ಮುಂದೆ ಹೋಗೈತೆ ನೋಡ್ರ. ಲಾಸ್ ಆಫ್ ರಿಫ್ಲೆಕ್ಷನ್ ನಡ್ರಿ ಹೋಗೋಣ ಅಂತ. Now the light ray is coming in this way. How it is coming? You can observe here. This is a light ray. It is coming in this direction. When this light ray, it is going to hit this plane mirror exactly at this point. Are you able to see this point? See here. This point where this incident light ray is hitting this plane mirror is called as point of incidence. What is this? Point of incidence. Okay, point of incidence. So after hitting the plane mirror, it will be reflecting back. Correct? This is incident ray. What is this one? Incident ray. What is this one? Reflected ray. RR means reflected ray. But here I am interested in one point. What is that point? Exactly this point. This is a point where this incident light ray is hitting the plane mirror, from where this reflected ray is originated. Exactly this point I am going to draw on perpendicular, right? Exactly at this point I am going to draw on perpendicular with respect to this plane mirror. Okay? Now, what is this one? Angle of incidence. What is this one? Angle of reflection. ಫಸ್ಟ್ ಆಫ್ ಆಲ್ ಎಲ್ಲರೂ ಕರೆಕ್ಟ್ ಆಗಿ ತಿಳ್ಕೊಬೇಕು. ಅದು ಏನಂತಂದ್ರ ಈ ಪಾಯಿಂಟ್ ಇದ್ದಲ್ಲಿ ಇದನ್ನೇನ್ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀನಲ್ಲ ಈ ಪ್ಲೇನ್ ಮಿರರಿಗೆ, ಇದಕ್ಕೆ ಏನಂತ ಕರಿತೀನಿ ನಾ? ಈಗ ನಾರ್ಮಲ್ ಅಂತ ಕರಿತೀನಿ. ಇದಕ್ಕ ನಾವು ಈ ಚಾಪ್ಟರ್ದಾಗ ಇದನ್ನ ಕಾನ್ಸೆಪ್ಟ್ ಬಹಳ ಸತಿ ಯೂಸ್ ಮಾಡ್ತೀವಿ. ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೋರಿ. ಈಗ ನಾರ್ಮಲ್ ಅನ್ನ ಡ್ರಾ ಮಾಡುವಂತಹ ಅವಶ್ಯಕತೆ ಯಾಕಿತ್ತು? ಯಾಕಂತಂದ್ರ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ನಮಗೆ ಗೊತ್ತಾಗ್ಬೇಕಂದ್ರ ನಾರ್ಮಲ್ ಹ್ಯಾಸ್ ಟು ಬಿ ದೇರ್. ದಿಸ್ ಇಸ್ ವಾಟ್ ರಿಫ್ಲೆಕ್ಷನ್ ಆಫ್ ಲೈಟ್. ವೆರಿ ಸಿಂಪಲ್. ಒಂದ್ ಲೈಟ್ ರೇ ಬರುತ್ತಾ ಪ್ಲೇನ್ ಮಿರರ್ ಗೆ ಎಕ್ಸಾಕ್ಟ್ಲಿ ಒಂದ್ ಪಾಯಿಂಟ್ ಒಳಗೆ ಹಿಟ್ ಮಾಡುತ್ತಾ, ಅದ್ ಪಾಯಿಂಟ್ ಏನಂತ ಕರಿತೀವಿ? ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅಲ್ಲಿಂದ ರಿಫ್ಲೆಕ್ಟೆಡ್ ರೇ ಒರಿಜಿನೇಟ್ ಆಕೈತಿ. ಆಮೇಲೆ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ದಾಗ ಏನ್ ಮಾಡ್ತೀವಿ? ನಾರ್ಮಲ್ ಡ್ರಾ ಮಾಡ್ತೀವಿ. ಯಾಕಂದ್ರ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಗೊತ್ತಾಗ್ಲಿ ಅಂತೇಳಿ. ನಾವ್ ಲಾಸ್ ಆಫ್ ರಿಫ್ಲೆಕ್ಷನ್. ಏನ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರ ಇದ್ರ ಅವಶ್ಯಕತೆ ನಮ್ಗೆ ಐತಾ? ನಿಜವಾಗ್ಲೂ ಐತಿ. ಯಾಕಂದ್ರ ಸನ್ನಿಂದ ಕ್ರಿಯೇಟ್ ಆಗಿ ಲೈಟ್ ಅರ್ತ್ ಮೇಲೆ ಬರುತ್ತಾ, ನಾವು ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೋತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂದ್ಮ್ಯಾಗ ಲಾಸ್ ಆಫ್ ರಿಫ್ಲೆಕ್ಷನ್ ನ ಬಹಳ ಜಾಗದೊಳಗೆ ನಾವು ಯೂಸ್ ಮಾಡ್ತೀವಿ. ನಾವು
ಹೈಯರ್ ಕ್ಲಾಸಿಗೆ ಹೋದಂಗೆಲ್ಲ ನಮ್ಗೆಲ್ಲ ಗೊತ್ತಾಕವು. ಈಗ ನೋಡೋಣಂತ ಲಾಸ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ ಏನಾಕೈತಿ? ವಾಟ್ ಈಸ್ ಯುವರ್ ಫಸ್ಟ್ ಲಾ ಇನ್ this reflection of light concept? The first one is angle I is equal to angle R. For example, 30 degree in the incident atandra 30 degree in the reflect agate. Very much simple. As simple as that. Angle of incidence equal to angle of reflection. Second law bhal neat agi arth madkobeku now. Incident ray, reflected ray and normal all lie on same plane. What does it mean? It is having some kind of beautiful meaning. Okay, see, ನೀವು ನನ್ನ ಕೈ ನೋಡ್ರಿ. ಈಗ ನನ್ನ ಕೈ ಏನ್ ಕಾಣಿಸುತ್ತಲ್ಲ, ಇದು ಪಾಮ್ ಕಾಣಿಸುತ್ತಲ್ಲ, ಇದು ಅಂಗೈ ಏನ್ ಕರಿತೀವಲ್ಲ, ಇದು ಇನ್ಸಿಡೆಂಟ್ ರೇ ಅನ್ಕೋರಿ, ಇದು ರಿಫ್ಲೆಕ್ಟೆಡ್ ರೇ ಅನ್ಕೋರಿ, ಇದು ನಾರ್ಮಲ್ ಅನ್ಕೋರಿ. ಇವು ಮೂರೂ ಎಕ್ಸಾಕ್ಟ್ಲಿ ಹಿಂಗೆ ಇರ್ತಾವ. ಫಾರ್ ಎಕ್ಸಾಂಪಲ್, ಒಂದು ಪೇಜ್ ಹಿಂಗ್ ತಗೊಂಡ್ ಹಿಂಗ್ ಸ್ಟ್ರೈಟ್ ಆಗಿ ನಿಂದಿಸಿ ಅದ್ರ ಮೇಲೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಡ್ರಾ ಮಾಡಿದಾಗ ಹೆಂಗಿರುತ್ತ ಸೇಮ್ ಫೀಲಿಂಗ್. ಅಂದ್ರ ಒಂದ ಪ್ಲೇನ್ ಮ್ಯಾಗ ಇರ್ತಾವು. ಇದ ಪ್ಲೇನ್ ಇದೈತ್ಲ ಪ್ಲೇನ್, ಈ ಪ್ಲೇನ್ ಮ್ಯಾಗ ಏನ್ ಇರ್ತಾವು? ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಮೂರು ಇರ್ತಾವ. ದಟ್ ಈಸ್ ವಾಟ್ ಸೆಕೆಂಡ್ ಪಾಯಿಂಟ್. ನಾವೇನ್ ಕಲ್ಕೊಂಡ್ವಿ? ರಿಫ್ಲೆಕ್ಷನ್ ಆಫ್ ಲೈಟ್ ಕಲ್ಕೊಂಡ್ವಿ, ಆಮೇಲೆ ಲಾಸ್ ಆಫ್ ರಿಫ್ಲೆಕ್ಷನ್ ಕಲ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ದಾಗ ಏನ್ ಮಾಡ್ತೀವಿ ಅಂದ್ರೆ ಟೈಪ್ಸ್ ಆಫ್ ಮಿರರ್ ಜೊತೆ ಬರ್ತೀನಿ. ಅಲ್ಲಿಂದ ನಮ್ದು ಚಾಪ್ಟರ್ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಾರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಅದಾವು. ಫುಲ್ ಇಂಟ್ರೆಸ್ಟ್ ಇಂದ ಕಲಿಯೋಣಂತ, ಡೀಪ್ ಆಗಿ ಕಲಿಯೋಣಂತ. ಏನ್ರ ಡೌಟ್ ಇದ್ರ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ನಾವು ಫಿಸಿಕ್ಸ್ ಅನ್ನ ಡೆಪ್ತ್ ಒಳಗೆ ಕಲ್ಕೊಂಡ ಚಂದಾಗ ಮಾರ್ಕ್ಸ್ ತಗೊಳ್ಳೋಂತ SSLC ಒಳಗ ಮುಂದಿನ ಕ್ಲಾಸ್ ಒಳಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಗುಡ್ ಬೈ.